All that God needs is your obedience. ವಿಧೇಯತೆ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಪರ್ಫೆಕ್ಷನ್, ಬಟ್ ಇಟ್ ಈಸ್ ಅಬೌಟ್ ಡೈರೆಕ್ಷನ್. ಯಾರು ಯೇಸುವನ್ನು ಪ್ರೀತಿಸಿ ದೇವರ ಮಾತುಗಳನ್ನು ಕೇಳ್ತಾರೋ ಅವ್ರಿಗೆ ಹೇಳ್ತಾರೆ, ಮೈ ಫಾದರ್ ವಿಲ್ ಲವ್ ಹಿಮ್. ನನ್ನ ತಂದೆ ಅವನನ್ನು ಏನ್ ಮಾಡ್ತಾನೆ? ಪ್ರೀತಿಸ್ತಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನರು ದೇವರನ್ನ ಪ್ರೀತಿಸ್ತೀರಿ? ನಿಜವಾಗ್ಲೂ ನಾವೆಲ್ಲರೂ ದೇವರನ್ನ ಪ್ರೀತಿಸ್ತೇವೆ. ಹೌ ಮೆನಿ ಆಫ್ ಯು ಲವ್ ಯುವರ್ ಗಾಡ್? ಎಷ್ಟು ಜನ ಪ್ರೀತಿಸ್ತೀರಿ? ಬಟ್ ದ ಕ್ವಶನ್ ಈಸ್, ನೀವು ದೇವರನ್ನ ಪ್ರೀತಿಸಿದರೆ ನಿಮ್ಮಿಂದ ದೇವರು ಏನನ್ನ ಅಪೇಕ್ಷಿಸ್ತಾನೆ? ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು? ಇಫ್ ಯು ಲವ್ ದ ಲಾರ್ಡ್, ದೆನ್ ವಾಟ್ ಈಸ್ ಎಕ್ಸ್ಪೆಕ್ಟಿಂಗ್? ನೀವು ದೇವರನ್ನ ಪ್ರೀತಿಸುವುದಾದ್ರೆ ನಿಮ್ಮಿಂದ ದೇವರು ಏನನ್ನ ಅಪೇಕ್ಷಿಸ್ತಾ ಇದ್ದಾರೆ? ಸ್ತುತಿ ಯಜ್ಞವನ್ನ ಸಲ್ಲಿಸಬೇಕು, ಪರಿಶುದ್ಧರಾಗಿರಬೇಕು. ಓಕೆ, ದೆನ್ ಹಿಂದೆ ಏನು ದೇವರು ನಮ್ಮಿಂದ ಎದುರು ನೋಡ್ತಿದ್ದಾನೆ? ಏನು ಸರ್? ವಾಕ್ಯದ ಪ್ರಕಾರ ನಡಿಬೇಕು. ವೆರಿ ಗುಡ್. ದೇವರ ವಾಕ್ಯದಲ್ಲಿ ನಾನು ಹೇಳ್ತಿದ್ದೇನೆ, ದೇವರನ್ನ ಪ್ರೀತಿಸೋರು ಎಲ್ಲರಿಂದ ದೇವರು ಎದುರು ನೋಡುವಂತ ಒಂದೇ ಒಂದು ಸಂಗತಿ ಏನ್ ಗೊತ್ತಾ? ಆಲ್ ದಟ್ ಗಾಡ್ ನೀಡ್ ಈಸ್ ಯುವರ್ ಒಬಿಡಿಯನ್ಸ್. ನಿಮ್ಮ ವಿಧೇಯತೆಯನ್ನ ದೇವರು ಎದುರು ನೋಡ್ತಾರೆ. ಬೇರೆ ಏನು ದೇವರಿಗೆ ಬೇಕಾಗಿಲ್ಲ. ನಿಮ್ಮಿಂದ ದೇವರು ಎದುರು ನೋಡುವಂಥದ್ದು ಒಂದೇ ವಿಧೇಯತೆ. ಪಕ್ಕದವರಿಗೆ ಹೇಳ್ರಿ, ದೇವರು ನಿನ್ನ ವಿಧೇಯತೆಯನ್ನ ಬಯಸ್ತಾರೆ. ವಿಧೇಯತೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಬರುವಂತ ಆಲೋಚನೆ ಏನು? ವಿಧೇಯತೆ ಅಂದ್ರೆ ಏನು? ತಗ್ಗಿಸುವುದು. ಓಕೆ, ಒಳ್ಳೆ ಸ್ವಭಾವ ಉಳ್ಳವರು, ಮಾತು ಕೇಳುವುದು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಾಕ್ಯದಿಂದ 20ನೇ ವಚನ. ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 18 to 20. ಓಕೆ, ಓಕೆ, ಎಸ್. ಹಲೋ, ಲಕ್ಷ್ಯ ಬಿಟ್ಕೊಳ್ರಿ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಒಂದು ಮಹಾ ಆಜ್ಞೆಯನ್ನ ಕೊಡ್ತಾರೆ. ಏನು ಕೊಡ್ತಾರಂದ್ರೆ, ನೀವು ಹೊರಟು ಹೋಗ್ರಿ, ದೇಶದ ಎಲ್ಲಾ ಜನರನ್ನ ಏನ್ ಮಾಡ್ರಿ? ನನ್ನ ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆ ಮಗ ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ರಿ. ಅಷ್ಟೇ ಅಲ್ಲ, ಮತ್ತೇನ್ ಹೇಳ್ತಾರೆ? ಮುಂದೆ ಓದ್ರಿ. ಅಷ್ಟೇ ಗೊತ್ತಿದೆ, ಮುಂದೇನು? ನಾನು ನಿಮಗೆ ಉಪದೇಶಿಸಿದ್ದನ್ನೆಲ್ಲ, ಕನ್ನಡದಲ್ಲಿ ಆಜ್ಞಾಪಿಸಿದೆ ಅಂತಿದೆ, ಬಟ್ ಇಂಗ್ಲಿಷ್ ಅಲ್ಲಿ ನೋಡ್ರಿ, ಅಂಡ್ ಟೀಚಿಂಗ್ ದೆಮ್ ಟು ಒಬೇ ಎವ್ರಿಥಿಂಗ್ ಐ ಹ್ಯಾವ್ ಕಮಾಂಡೆಡ್ ಯು. ನಿಮಗೆ ನಾನು ಆಜ್ಞಾಪಿಸಿದ್ದನ್ನೆಲ್ಲವನ್ನ ಅವರು ವಿಧೇಯರಾಗುವುದಕ್ಕೆ ಕಲಿಸಿಕೊಡ್ರಿ. ಏನಂತೆ? ಹಲೋ, ಮಾತಾಡ್ಬೇಕಾ? ಮೌನವಾಗಿ ಕೂತ್ಕೊಳ್ಬೇಡ್ರಿ. ದೇವರು ಶಿಷ್ಯರಿಗೆ ಮಹಾಜ್ಞೆ ಕೊಡುವಾಗ ಏನ್ ಹೇಳ್ತಿದ್ದಾರೆ? ಹೋಗ್ರಿ, ಅವರಿಗೆ ಧರ್ಮಶಾಸ್ತ್ರವನ್ನ ತಿಳಿಸ್ರಿ, ಹೋಗ್ರಿ ಅವರಿಗೆ ಟೀಚ್ ಮಾಡ್ರಿ ಅಂತ ದೇವರು ಕಳಿಸ್ತಾ ಇಲ್ಲ. ಅವರಿಗೆ ಬರೀ ಬೈಬಲ್ ಅನ್ನ ಕಲಿಸ್ರಿ, ಥಿಯಾಲಜಿ ಕಲಿಸ್ರಿ ಅಂತ ಹೇಳ್ತಾ ಇಲ್ಲ.
ಅವ್ರಿಗೆ ಏನ್ ಮಾಡ್ರಿ? ಏನು ಕಲಿಸ್ರಿ? ಏನ್ ಕಲಿಸ್ರಿ? ವಿಧೇಯರಾಗುವುದನ್ನ ಕಲಿಸ್ರಿ. ಯೇಸು ಕ್ರಿಸ್ತನು ಹೇಳ್ತಿದ್ದಾರೆ, ಟೀಚ್ ದೆಮ್ ಟು ಒಬೇ. ವಿಧೇಯರಾಗುವುದನ್ನ ಕಲಿಸ್ರಿ. ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಂದ್ರೇನೆ ವಿಧೇಯತೆ. ಅವ್ರಿಗೆ ಏನ್ ಕಲಿಸ್ಕೊಡ್ರಿ? ಏನ್ ಕಲಿಸ್ಕೊಡ್ರಿ? ಜೋರಾಗಿ ಹೇಳ್ರಿ. ಹಿಂಗಿಷ್ಟೇ ನಾ ಮನೇಲಿ ಮಾತಾಡೋದು ನೀವು? ಹಿಂಗೆ ಮಾತಾಡ್ತೀರಾ? ಏನ್ ಕಲಿಸ್ಕೊಡ್ಬೇಕಂತೆ? ಜೋರಾಗಿ ಹೇಳ್ರಿ ಎಲ್ರು. ಹಾಗಾದ್ರೆ ಯೇಸು ಕ್ರಿಸ್ತನು ಜನರಿಂದ ಏನ್ ಬಯಸ್ತಿದ್ದಾನೆ? ಬರೀ ಅವರು ಉಪದೇಶವನ್ನ ಕೇಳುವುದಲ್ಲ, ಅವ್ರಿಗೆ ಕಲಿಸ್ಕೊಡು ವಿಧೇಯರಾಗುವುದಕ್ಕೆ. ಬಹಳ ಜನರ ಮೈಂಡ್ ಅಲ್ಲಿ ಬರ್ತದೆ ವಿಧೇಯತೆ ಅಂದ್ರೆ ಕಂಟ್ರೋಲ್ ಮಾಡುವಂಥದ್ದು. ಬಹಳ ಜನ ಅನ್ಕೋತಾರೆ ವಿಧೇಯತೆ ಅಂದ್ರೆ ಒಂಥರ ಒತ್ತಡ, ಭಯ. ವಿಧೇಯತೆಯನ್ನ ಹಲೋ ಭಯ ವಿಧೇಯತೆನಾ? ಇಲ್ಲಲ್ಲ. ಬಹಳ ಜನ ಹೇಳ್ತಾರೆ ವಿಧೇಯತೆ ಅಂದ್ರೆ ಏನು ಗೊತ್ತಾ? ಕಂಟ್ರೋಲಿಂಗ್. ಏನೀಗ ನಾನು ನನ್ನ ಮಗಗೆ ಅಲ್ಲಿ ಕೂತ್ಕೋ, ಅವನು ಕೂತ್ಕೊಳ್ತಾನೆ. ನಿಂತ್ಕೊಳ್ತಾನೆ. ಏನಿದು? ಭಯ ಮತ್ತೆ ಕಂಟ್ರೋಲ್. ಇದು ವಿಧೇಯತೆ ಅಲ್ಲ. ಬಹಳ ಜನ ಅನ್ಕೊಳ್ತಾರೆ ಇದು ವಿಧೇಯತೆ ಅಂತ. ನೋ, ದಿಸ್ ಇಸ್ ನಾಟ್ ಒಬಿಡಿಯನ್ಸ್. ಹಾಗಾದ್ರೆ ಒಬಿಡಿಯನ್ಸ್ ಅಂದ್ರೆ ಏನು? ವಿಧೇಯತೆ ಅಂದ್ರೆ ಏನು? ನೋಡ್ರಿ, ವಾಟ್ ಈಸ್ ಒಬಿಡಿಯನ್ಸ್? ವಿಧೇಯತೆ ಅಂದ್ರೆ ಇಟ್ ಈಸ್ ನಾಟ್ ಅಬೌಟ್ ಪರ್ಫೆಕ್ಷನ್ ಬಟ್ ಇಟ್ ಈಸ್ ಅಬೌಟ್ ಡೈರೆಕ್ಷನ್. ಅಂದ್ರೆ ವಿಧೇಯತೆ ಅನ್ನುವಾಗ ಜನರು ಹೇಳ್ತಾರೆ ವಿಧೇಯರಾಗುವುದರಿಂದ ಪರಿಪೂರ್ಣರಾಗ್ತಾರೆ. ನೋ, ಪರಿಪೂರ್ಣತೆಗಾಗಿ ವಿಧೇಯರಾಗುವುದಲ್ಲ. ಇದು ಒಂದು ಮಾರ್ಗ, ಇದು ನಡೆಯಬೇಕಾದಂತ ಮಾರ್ಗ. ದಟ್ ಈಸ್ ವಿಧೇಯತೆ. ವಿಧೇಯತೆ ಅಂದ್ರೆ ವಿಧೇಯರಾಗುದ್ರೆ ಪರಿಪೂರ್ಣ ಆಗ್ಲಿಕ್ಕೆ, ಸರಿ ಆಗುವುದಕ್ಕಲ್ಲ. ನೀ ನಡೆಯಬೇಕಾದ ಮಾರ್ಗ ವಿಧೇಯತೆ. ಗೊತ್ತಾಗ್ತದೆ? ಒಬಿಡಿಯನ್ಸ್ ಇಸ್ ನಾಟ್ ಅಬೌಟ್ ಅರ್ನಿಂಗ್. ನಾನು ದೇವರಿಗೆ ಯಾಕೆ ವಿಧೇಯನಾಗ್ತಾ ಇದ್ದೇನೆ? ನಾನು ದೇವರಿಂದ ಕೆಲವನ್ನ ಸಂಪಾದಿಸಿಕೊಳ್ಬೇಕು, ಅದು ವಿಧೇಯತೆ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಬಹಳ ಜನರು ತಿಳ್ಕೊಳ್ತಾರೆ ವಿಧೇಯತೆ ಅಂದ್ರೇನು, ನಾನು ದೇವರಿಂದ ಏನಾದ್ರು ಪಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ದೇವರಿಗೆ ವಿಧೇಯರಾಗ್ಬೇಕು. ದೇವರಿಂದ ಪಡ್ಕೊಳ್ಳೋದಕ್ಕಾಗಿ ವಿಧೇಯರಾಗಬೇಡ್ರಿ, ದೇವರ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ವಿಧೇಯರಾಗ್ರಿ. ಇಟ್ ಇಸ್ ಅಬೌಟ್ ಟ್ರಸ್ಟಿಂಗ್, ಇಟ್ ಇಸ್ ನಾಟ್ ಅಬೌಟ್ ಅರ್ನಿಂಗ್. ಅಂದ್ರೆ ಜನರ ಮನಸ್ಸಿನಲ್ಲಿ ವಿಧೇಯ ಆಗ್ಬೇಕಂದ್ರೆ ದೇವರಿಂದ ಹೊಂದ್ಕೊಳ್ಬೇಕಾದ್ರೆ ನೀನು ವಾಕ್ಯದ ಪ್ರಕಾರ ನಡಿಬೇಕು. ನೀನು ದೇವರು ಹೇಳ್ದಂಗೆ ಕೇಳಿದ್ರೆ ನಿನಗೆ ಇದು ಸಿಗ್ತದೆ, ಅದು ಸಿಗ್ತದೆ ಅಂದ್ರೆ ಇದಕ್ಕೋಸ್ಕರ ಜನ ವಿಧೇಯರಾಗ್ತಾರೆ. ದೇವರ ಮೇಲೆ ವಿಶ್ವಾಸ ಇಟ್ಟಾಗುವುದಿಲ್ಲ. ಯಾಕೆ ಬೈಬಲ್ ಬರ್ತದಲ್ಲ, ನಾನು ನಿನಗೆ ಹೇಳಿದ ಆಜ್ಞೆಗಳು ನೀನು ಕೈಕೊಂಡು ನಡೆಯುವುದಾದರೆ ನಾನು ಇದನ್ನ ಮಾಡ್ತೇನೆ ಅದನ್ನ ಮಾಡ್ತೇನೆ ದೇವ್ರ ವಾಕ್ಯ ಹೇಳ್ತದಲ್ಲ. ಅದಕ್ಕಾಗಿ ಜನ ಏನ್ ಮಾಡ್ತಾರೆ? ವಿಧೇಯರಾಗ್ತಾರೆ. ವಿಧೇಯರ ಆಗದಿದ್ರೆ ಆಶೀರ್ವಾದ ಬರುವುದಿಲ್ಲ. ಆಶೀರ್ವಾದಕ್ಕಾಗಿ ವಿಧೇಯರಾಗಬೇಡ್ರಿ. ದಿಸ್ ಇಸ್ ನಾಟ್ ಒಬಿಡಿಯನ್ಸ್. ಇದು ವಿಧೇಯತೆ ಅಲ್ಲ. ಅಂಡ್ ಒಬಿಡಿಯನ್ಸ್ ಇಸ್ ನಾಟ್ ಅಬೌಟ್ ಕಂಟ್ರೋಲ್, ಇಟ್ಸ್ ಅಬೌಟ್ ಲವ್. ಯಾಕೆ ನಾನು ದೇವರಿಗೆ ವಿಧೇಯ ಆಗ್ಬೇಕು? ಯಾಕೆ? ಇಡೀ ದೇವರು ಎಲ್ಲವನ್ನ ನಿಯಂತ್ರಿಸ್ತಿದ್ದಾನೆ, ಎಲ್ಲ ಆತನ ಅಧಿಕಾರದಲ್ಲಿದೆ. ಯಾಕೆ? ಇಡೀ ಜಗತ್ತನ್ನು ಆತನ ಸೃಷ್ಟಿ ಮಾಡಿದ್ದಾನೆ. ಆತ ಹೇಳ್ದಂಗೆ ಕೇಳ್ತದೆ, ನಾನು ಹಾಗೆ ಆತನ ಹೇಳ್ದಂಗೆ ಕೇಳಬೇಕು. ಅದಕ್ಕಾಗಿ ಅಲ್ಲ. ವಿಧೇಯತೆ ನಾನು ದೇವರನ್ನ ಪ್ರೀತಿಸುವುದಕ್ಕಾಗಿ ನಾನು ದೇವರಿಗೆ ವಿಧೇಯನಾಗ್ತೇನೆ. ಯಾರಾದ್ರೂ ಒಬ್ರು ಬರ್ರಿ ಇಲ್ಲಿ. ಓಕೆ, ಈಗ ನೋಡ್ರಿ, ಏನ್ ಮಾಡ್ತಿದ್ದಾನೆ ಇವನು? ನಾನು ಹೇಳ್ದಲ್ಲಿ ಹೋಗ್ತಿದ್ದಾನ? ನಾನು ಎಲ್ಲಿ ಎಳಿತಾ ಇದ್ದೇನೆ ಅಲ್ಲಿ ಏನ್ ಮಾಡ್ತಿದ್ದಾನೆ ಇವನು? ಇದು ಕಂಟ್ರೋಲ್. ಏನಿದು? ಅರ್ಥ ಆಯ್ತಾ? ಬಟ್ ಇದು ವಿಧೇಯತೆ ಅಲ್ಲ. ಬಟ್ ನಾನು ಎಲ್ಲಿ ಹೋಗ್ತಿದ್ದಾನೋ ಅಲ್ಲಿ ಬರ್ತಿದ್ದಾನೆ. ಬಟ್ ಇದು ವಿಧೇಯತೆ ಅಲ್ಲ. ಇದೇನು? ನಾನು ಇವನನ್ನ ನಿಯಂತ್ರಿಸ್ತಿದ್ದೇನೆ, ಇವನು ನನಗೆ ಭಯ ಪಡ್ತಿದ್ದಾನೆ. ಅದಕ್ಕಾಗಿ ಏನ್ ಮಾಡ್ತಿದ್ದಾನೆ? ನಾನು ಎಲ್ಲಿ ಜಗ್ಗಿದ್ರು
ಅಲ್ಲಿಗೆ ಏನ್ ಮಾಡ್ತಾನೆ, ಬರ್ತಾನೆ. ಬಟ್ ಈಗ ನೋಡ್ರಿ, ಏನ್ ಮಾಡ್ತಿದ್ದಾನೆ ಇವನು? ನಾನು ಹೇಳ್ತಿದ್ದೇನೆ ಬಾ ಅಂತ, ಬಟ್ ಏನ್ ಮಾಡ್ತಿದ್ದಾನೆ? ನನ್ನ ಹಿಂದೆ ಬರ್ತಿದ್ದಾನೆ. ದಿಸ್ ಇಸ್ ಲವ್. ಅರ್ಥ ಆಯ್ತಾ? ಇದು ಈ ವಿಧೇಯತೆ ದೇವರು ಕೇಳ್ತಿದ್ದಾನೆ. ಅರ್ಥ ಆಯ್ತು ನಿಮಗೆ? ಕಂಟ್ರೋಲ್ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು? ದೇವ್ರು ಬೇಕಾಗಿದ್ದು ಈ ಪ್ರೀತಿ. ನಿಮ್ಮನ್ನ ದೇವರು ಎಳೆಯುವುದಿಲ್ಲ ವಿಧೇಯರಾಗು ಅಂತ. ನೋ. ಬಟ್ ಬಹಳ ಜನರಿಗೆ ಇದು ಬೇಕು. ಏನು ದೇವ್ರಿಗೆ ಬೇಕಾಗಿದ್ದೇನಂದ್ರೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತದೆ, ಯೋಹಾನ್ ಬರೆದ ಸುವಾರ್ತೆ 14:15 ಏನ್ ಹೇಳ್ತದೆ ಗೊತ್ತಾ? ಓದ್ರಿ ಬೈಬಲ್. ಹಲೋ, ಇಫ್ ಯು ಲವ್ ಮೀ, ನೀನು ನಿಜವಾಗಿ ನಮ್ಮನ್ನು ಪ್ರೀತಿಸುವುದಾದ್ರೆ, ಸ್ವಾಮಿ ಹೇಳ್ತಿದ್ದಾರೆ, ಇಫ್ ಯು ಲವ್ ಮೀ ಯು ವಿಲ್ ಕೀಪ್ ಮೈ ಕಮಾಂಡ್ಮೆಂಟ್ಸ್. ನೀ ನನ್ನನ್ನು ಪ್ರೀತಿಸುವುದೇ ಆದ್ರೆ ನೀ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿತೀಯ. ನಿನಗೆ ಹೇಳೋದು ಅವಶ್ಯಕತೆನೇ ಇಲ್ಲ. ಇಲ್ಲಿ ಯೇಸು ಸ್ವಾಮಿ ಹಿಂಗೆ ಹೇಳ್ತಾ ಇಲ್ಲ, ಇಫ್ ಯು ಒಬೇ ಮೀ ದೆನ್ ಐ ಲವ್ ಯು, ಹಿಂಗೆ ಹೇಳ್ತಾ ಇದ್ದಾರಾ? ಅಂದ್ರೇನು? ನೀ ನನಗೆ ವಿಧೇಯರಾದ್ರೆ ನಾನಿನ್ನ ಪ್ರೀತಿಸ್ತೀನಿ ಅಂತಿದ್ದಾರ? ನೋ. ದೇವ್ರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಇಫ್ ಯು ಲವ್ ಮೀ, ನೀ ನನ್ನನ್ನು ಪ್ರೀತಿಸುವುದಾದ್ರೆ, ದೆನ್ ಒಬಿಡಿಯನ್ಸ್ ವಿಲ್ ನ್ಯಾಚುರಲಿ ಫ್ಲೋ. ಅಂದ್ರೇನು? ವಿಧೇಯತೆ ಅನ್ನೋದು ಹೇಳಬೇಕಾಗಿಲ್ಲ, ಸ್ವಾಭಾವಿಕವಾಗಿ ನಿನ್ನಲ್ಲಿ ವಿಧೇಯತೆ ಬರ್ತದೆ. ಯಾವಾಗ ನೀನ್ ದೇವರನ್ನ ಪ್ರೀತಿಸುವಾಗ. ಅದಕ್ಕೆ ಫಸ್ಟ್ ಪ್ರಶ್ನೆ ಕೇಳಿದೆ, ಎಷ್ಟು ಜನ ದೇವರನ್ನ ಪ್ರೀತಿಸ್ತೀರಿ? ಎಲ್ರೂ ಕೈ ಎತ್ತಿದ್ರಿ, ಹೌದಾ? ಎಲ್ರೂ ಕೈ ಎತ್ತಿದ್ರ? ಬಟ್ ವಿಧೇಯತೆ ಇದೆಯಾ? ಮಾತಾಡಿ. ಇಸ್ ದೇರ್ ಒಬಿಡಿಯನ್ಸ್ ಇನ್ ಯುವರ್ ಲವ್? ನಿಮ್ಮ ಪ್ರೀತಿಯಲ್ಲಿ ವಿಧೇಯತೆ ಇದೆಯಾ? ನೀವು ವಿಧೇಯರಾಗ್ತಾ ಇಲ್ಲ ಆದ್ರೆ ತಿಳ್ಕೊಳ್ರಿ, ನೀವು ದೇವರನ್ನ ಎಂದಿಗೂ ಪ್ರೀತಿಸ್ತಿಲ್ಲ. ಯಾಕೆ? ದೇವ್ರ ವಾಕ್ಯ ಹೇಳ್ದು, ಇಫ್ ಯು ಒಬೇ ಮೀ ಯು ವಿಲ್ ಕೀಪ್ ಮೈ ಕಮಾಂಡ್ಮೆಂಟ್ಸ್. ನನ್ನ ಆಜ್ಞೆಗಳನ್ನು ನೀವು ಕೈಕೊಂಡು ನಡೀತೀರಿ. ನಿಮ್ಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ನೀನ್ ಹಂಗೆ ಜೀವಿಸು, ಹಿಂಗೆ ಜೀವಿಸು. ನೋ. ನೀನ್ ದೇವರನ್ನ ಪ್ರೀತಿಸ್ತೀಯಾ? ಆಟೋಮೆಟಿಕ್ ಆಗಿ ಆ ವಿಧೇಯತೆ ಅನ್ನೋದೇನು ಒಳಗಡೆ ಸ್ವಾಭಾವಿಕವಾಗಿ ಬರ್ತದೆ. ಎಲ್ಲ ವಿಷಯದಲ್ಲಿ ವಿಧೇಯತೆ, ಒಂದ್ರಲ್ಲ, ದೇವರ ವಾಕ್ಯದಲ್ಲಿ ಏನೆಲ್ಲ ಹೇಳ್ತದೆ ಎಲ್ಲಾ ವಿಷಯದಲ್ಲಿ ನೀನು ಆಟೋಮೆಟಿಕ್ ಆಗಿ ವಿಧೇಯರಾಗ್ತೀಯ. ಪ್ರೀತಿ ಮಾಡು, ವಿಧೇಯರಾಗ್ತೀಯ. ಕ್ಷಮಿಸು, ವಿಧೇಯಾಗ್ತೀಯ. ಸುವಾರ್ತೆ ಸಾರು, ವಿಧೇಯಾಗ್ತೀಯ. ದೇವರ ವಾಕ್ಯದ ಏನ್ ಹೇಳ್ತದೆ? ಸಹಾಯ ಮಾಡು, ವಿಧೇಯಾಗ್ತೀಯ. ದೇವರಿಗೆ ಸಲ್ಲಬೇಕಾದ ಸಲ್ಲಿಸು, ವಿಧೇಯರ. ಯಾರು ಹೇಳೋ ಅವಶ್ಯಕತೆ ಇಲ್ಲ ರೀ, ನೀ ನಿಜವಾಗಿ ದೇವರನ್ನ ಪ್ರೀತಿಸಿದ್ರೆ. ಬಟ್ ಸಮಸ್ಯೆ ಏನ್ ಗೊತ್ತಾ? ವಿ ಆರ್ ಲವಿಂಗ್ ದ ವರ್ಲ್ಡ್ ಮೋರ್ ದೆನ್ ಗಾಡ್. ದೇವರನ್ನಕ್ಕಿಂತ ಹೆಚ್ಚಾಗಿ ಲೋಕವನ್ನು ಪ್ರೀತಿಸ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಇಫ್ ಯು ಲವ್ ಮೀ ಯು ವಿಲ್ ಗ್ಯಾದರ್. ನೀ ನನ್ನನ್ನು ಪ್ರೀತಿಸಿದ್ರೆ ನೀನ್ ಸೇರ್ ಬರ್ತೀಯಾ? ಇವತ್ತು ಬಹಳ ಜನ ಸೇರ್ ಬರ್ಲಿಲ್ಲ. ಯಾಕೆ? ಬಿಕಾಸ್ ದೇ ಆರ್ ಲವಿಂಗ್ ದ ವರ್ಲ್ಡ್ ಮೋರ್ ದೆನ್ ಗಾಡ್. ದೇವರಿಗಿಂತ ಲೋಕವನ್ನು ಹೆಚ್ಚು ಪ್ರೀತಿಸ್ತಿದ್ದಾರೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ 14ನೇದು 23ನೇ ವಚನ ಓದ್ರಿ. ಅದರಲ್ಲಿ ಏನ್ ಹೇಳ್ತದೆ? ಈ ಯಾರೇ ಆದ್ರೂ ನನ್ನನ್ನ ಪ್ರೀತಿಸುವುದಾದ್ರೆ, ದೇವ್ರ ವಾಕ್ಯ ಹೇಳ್ತದೆ, ಯಾವ ಮನುಷ್ಯನೇ ಆಗಲಿ ನಿಜವಾಗಿ ನನ್ನನ್ನ ಪ್ರೀತಿಸ್ತಾ ಇದ್ರೆ ಅವನೇನ್ ಮಾಡ್ತಾನೆ? ನನ್ನ ಮಾತುಗಳನ್ನ ಕೈಗೊಂಡು ನಡೆಯುವನು. ಹೇಳುವುದು ಬೇಡ ಯಾರು. ಜೀಸಸ್ ರಿಪ್ಲೈಡ್, ಎನಿ ಒನ್ ಹೂ ಲವ್ಸ್ ಮೀ ವಿಲ್ ಒಬೇ ಮೈ ಟೀಚಿಂಗ್. ಅಲ್ಲಿ ಆಜ್ಞೆ ಇತ್ತು, ಇಲ್ಲಿ ನನ್ನ ಮಾತುಗಳು. ಯೇಸು ಹೇಳಿದ ಎಲ್ಲಾ ಮಾತುಗಳಿಗೆ ಅವನು ಆಟೋಮೆಟಿಕ್ ಆಗಿ ವಿಧೇಯನಾಗ್ತಾನೆ. ಯಾವಾಗ? ಅವನು ದೇವರನ್ನ ಪ್ರೀತಿಸುವಾಗ. ಯಾರು ಯೇಸುವನ್ನು ಪ್ರೀತಿಸಿ ದೇವರ ಮಾತುಗಳನ್ನ ಕೇಳ್ತಾರೋ ಅವ್ರಿಗೆ ಹೇಳ್ತಾರೆ, ಮೈ ಫಾದರ್ ವಿಲ್ ಲವ್ ಹಿಮ್. ನನ್ನ ತಂದೆ ಅವನನ್ನ ಏನ್ ಮಾಡ್ತಾನೆ? ನನ್ನ ತಂದೆ ಏನ್ ಮಾಡ್ತಾನೆ? ಅವನನ್ನ ಪ್ರೀತಿಸ್ತಾನೆ. ಅರ್ಥ ಆಗ್ತದೆ? ಮೈ ಫಾದರ್ ವಿಲ್ ಲವ್ ಹಿಮ್. ಅಷ್ಟೇ ಅಲ್ಲ,
ಅಂಡ್ ವಿ ವಿಲ್ ಕಮ್ ಟು ದೆಮ್ ಅಂಡ್ ಮೇಕ್ ಅವರ್ ಹೋಮ್ ವಿತ್ ದೆಮ್. ಏನ್ ಹೇಳ್ತಿದ್ದಾರೆ? ನೀನು ದೇವರನ್ನ, ಯೇಸುವನ್ನ ಪ್ರೀತಿಸಿ ಯೇಸುವಿಗೆ ವಿಧೇಯರಾದರೆ ತಂದೆ ಮತ್ತು ಯೇಸು ಕ್ರಿಸ್ತನು ಬಂದು ನಿನ್ ಜೊತೆಗೆ ಮನೆ ಮಾಡ್ತಾರೆ. ಅರ್ಥ ಆಗ್ತದೆ? ಎಂತ ಮಾತಿದು! ಯಾವಾಗಾರು ಇಮ್ಯಾಜಿನ್ ಮಾಡಿದ್ದೀರಾ? ನೋಡ್ರಿ, ಕನ್ನಡ ನೋಡ್ರಿ, ನನ್ನನ್ನು ಪ್ರೀತಿಸಿ ನನ್ನ ಮಾತನ್ನು ಕೈಗೊಂಡು ನಡೆಯುವವನು ಅವನನ್ನ ನನ್ನ ತಂದೆ ಪ್ರೀತಿಸ್ತಾನೆ. ಮತ್ತು ನಾವಿಬ್ರು, ಯಾರು? ನಾನು ಮತ್ತು ತಂದೆ ಇಬ್ರು ಬಂದು ಅವನ ಬಳಿಯಲ್ಲಿ ಗುಡಾರ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಏನಿದೆ ರೀ? ತಂದೆ ಮತ್ತು ಯೇಸು ಕ್ರಿಸ್ತನ ಇಬ್ರು ಬಂದು ನಿನ್ ಜೊತೆಗಿರ್ತಾರಂತೆ. ಯಾವಾಗ? ಒಬಿಡಿಯನ್ಸ್, ವಿಧೇಯತೆ. ಇವತ್ತು ಎಲ್ಲರ ಲೈಫಲ್ಲಿ ಮಿಸ್ ಆಗ್ತಾ ಇರೋದು ಇದೆ. ಎಲ್ಲರಿಂದ ದೇವರು ಬಯಸ್ತಾ ಇರೋದು ಇದೆ. ಅದೇ ಸೈತಾನ ಮಿಸ್ ಮಾಡ್ತಿದ್ದಾನೆ. ಯಾಕೆ ಗೊತ್ತಿದೆ? ನೀನ್ ದೇವರ ಮಾತಿಗೆ ವಿಧೇಯರಾದ್ರೆ ತಂದೆ ಆದ ದೇವರು ನಿನ್ನ ಬಳಿಗೆ ಬರ್ತಾನೆ, ನಿನ್ನ ಬಳಿಯಲ್ಲಿ ಗುಡಾರ ಮಾಡಿಕೊಳ್ತಾನೆ. ನೆಕ್ಸ್ಟ್ ಹೇಳ್ತಾನೆ, ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನ ಮಾಡೋದಿಲ್ಲ, ಕೈಕೊಂಡು ನಡೆಯುವುದಿಲ್ಲ, ಅವನು ನನಗೆ ವಿಧೇಯನಾಗುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ತಿಳ್ಕೊಡ್ರಿ, ನಾನು ತಂದೆ ಮಾತನ್ನು. ದೇವ್ರು ಹೇಳ್ತಿದ್ದಾರೆ, ಬಾಯಿಂದ ಹೇಳಬೇಡ ನಾನು ದೇವರನ್ನ ಪ್ರೀತಿಸ್ತೇನೆ. ಯೇಸು ಹೇಳ್ತಾರಲ್ಲ, ಯಾಕೆ ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರಿತೀರಿ? ವೈ ಯು ಕಾಲ್ ಮಿ ಲಾರ್ಡ್ ಲಾರ್ಡ್? ನನ್ನ ಮಾತುಗಳನ್ನೇ ಕೈಗೊಂಡು ನಡೆಯುವುದಿಲ್ಲ, ಮತ್ ಬಾಯಿಂದ ಯಾಕೆ ನನ್ನನ್ನು ಸ್ವಾಮಿ ಸ್ವಾಮಿ ಅಂತೀರಿ? ಪ್ರಿಯರೇ, ದಿಸ್ ಇಸ್ ಅ ಟೈಮ್ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನನ್ನಲ್ಲಿ ಆ ವಿಧೇಯತೆ ಇದೆಯಾ? ಸಣ್ಣ ಸಣ್ಣ ವಿಷಯ, ಚಿಕ್ಕ ಚಿಕ್ಕ ವಿಷಯ. ಮಗನೇ ಹಿಂಗಿರು, ನಾನು ಹಿಂಗಿದೇನಾ? ಮಗಳೇ ಈ ರೀತಿ ಮಾಡು, ನಾನು ಮಾಡ್ತಿದ್ದೇನಾ? ಜಸ್ಟ್ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ. ದೇವರ ರಾಜ್ಯ ಬಹಳ ಸಮೀಪವಾಗಿದೆ. ನಮ್ಮ ಮರಣ ಯಾವಾಗ ನಮಗೆ ಗೊತ್ತಿಲ್ಲ. ದೇವರು ಬಯಸ್ತಾ ಇದ್ದಾನೆ ವಿಧೇಯತೆ, ಒಬಿಡಿಯನ್ಸ್. ದಟ್ಸ್ ವಾಟ್ ಮ್ಯಾಟರ್ಸ್ ಟು ಗಾಡ್. ದೇವರಿಗೆ ಬೇಕಾಗಿದ್ದು ಅದೊಂದೇ, ವಿಧೇಯತೆ. ಬೇರೆ ಏನು ಅವಶ್ಯಕತೆ ಇಲ್ರಿ ದೇವರಿಗೆ. ನಿನ್ನಿಂದ ದೇವರು ಏನು ಕೇಳ್ತಿಲ್ಲ, ನೀನು ವಿಧೇಯನಾಗ್ತೀಯ ಅಷ್ಟೇ. ಹೇಳ್ತಾರೆ, ನೀ ನನ್ನನ್ನು ಪ್ರೀತಿಸುವುದಾದ್ರೆ ನೀ ನನಗೆ ವಿಧೇಯನಾಗ್ತೀಯ. ಇಫ್ ಯು ಲವ್ ಮೀ, ಆಟೋಮೆಟಿಕಲಿ ಯು ವಿಲ್ ಒಬೇ ಮೈ ಕಮಾಂಡ್ಮೆಂಟ್ಸ್. ಅದಕ್ಕೋಸ್ಕರ ನಾನು ಹೇಳಿದೆ ನಿಮಗೆ, ಒಬಿಡಿಯನ್ಸ್, ಪ್ರೀತಿ, ವಿಧೇಯತೆ ಅನ್ನುವಂಥದ್ದು ಭಯದಿಂದ ಆಗಲಿ ನಿಯಂತ್ರಣದಿಂದ ಮಾಡೋದಲ್ಲ, ದೇವರನ್ನ ಪ್ರೀತಿಸುವುದಿಲ್ಲ. ದೇವರನ್ನ ಪ್ರೀತಿಸುವುದಿಲ್ಲ. ಇವತ್ತು ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ನಿಜವಾಗೂ ನೀವು ದೇವರನ್ನ ಪ್ರೀತಿಸ್ತಿದ್ದೀರಾ? ನಿಮ್ಮ ಪ್ರೀತಿ ಕಾಣ್ತಾ ಇದೆಯಾ? ಬಾಯಲ್ಲಿ ಅಲ್ಲ. ಇವನ್ ನಾನು ಹೇಳ್ತೇನೆ, ಯೇಸು ಹೇಳಿದರೆ, ನನ್ನನ್ನು ಪ್ರೀತಿಸೋನು ನನ್ನ ಪ್ರಾರ್ಥನೆ ಮಾಡ್ಲ ಅಂತ ಹೇಳಿದ್ರೆ ಎಲ್ಲಾದ್ರು? ಪ್ರಾರ್ಥನೆ ದಟ್ ಈಸ್ ಫಾರ್ ಯುವರ್ ಸೆಲ್ಫ್. ನಿನಗಾಗಿ ನೀನು ಮಾಡುದು ಪ್ರೇಯರ್, ದೇವರಿಗಾಗಿ ಅಲ್ಲ. ಬಟ್ ದೇವರಿಗಾಗಿ ನೀನು ಮಾಡುದು ಒಂದಿದೆ, ದಟ್ ಈಸ್ ಕಾಲ್ಡ್ ವಿಧೇಯತೆ, ಒಬಿಡಿಯನ್ಸ್. ಬೈಬಲಲ್ಲಿ ಎಷ್ಟೋ ಜನರಿದ್ದಾರೆ ವಿಧೇಯತೆಯಿಂದ ಆಶೀರ್ವಾದ ಹೊಂದಿದ್ದಾರೆ, ಅವಿಧೇಯತೆಯಿಂದ ಶಾಪಗ್ರಸ್ತರಾಗಿದ್ದಾರೆ. ಸೊಲೊಮೋನನಿಗೆ ದೇವರು ಎಷ್ಟು ಸಾರಿ ಸಂಧಿಸಿದ್ರು? ಯಾರಾದ್ರೂ ಹೇಳಿದ್ರಿ? ಎಷ್ಟು ಸಾರಿ ಪ್ರತ್ಯಕ್ಷರಾದ್ರು? ಸೊಲೊಮೋನನಿಗೆ ದೇವರು ಎಷ್ಟು ಸಾರಿ ಪ್ರತ್ಯಕ್ಷರಾದ್ರು? ಯಾರಿಗಾರು ಗೊತ್ತಿದೆಯಾ? ಎಷ್ಟು? 2 times. 2 ಸಾರಿ ಪ್ರತ್ಯಕ್ಷ ಆಗ್ತಾರೆ. ಫಸ್ಟ್ ಟೈಮ್ ದೇವರು ಸೊಲೊಮೋನಿಗೆ ಪ್ರತ್ಯಕ್ಷರಾಗ್ತಾರೆ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 3 verse 3. ಸೊಲೊಮೋನನಿಗೆ ಮೊದಲನೇ ಸಾರಿ ದೇವರು ಭೇಟಿಯಾಗಿದ್ದು ಮೊದಲನೇ ಅರಸು ಪುಸ್ತಕ 3ನೇ ಅಧ್ಯಾಯ 3ನೇ ವಚನ. ಆದ್ರೆ ಯಾಕೆ ದೇವರು ಸೊಲೊಮೋನನಿಗೆ ಅಪಿಯರ್ ಆದ್ರು ಗೊತ್ತಾ ನಿಮಗೆ? ವೈ ಗಾಡ್ ಅಪಿಯರ್ ಟು ಸೊಲೊಮನ್? ನೆಕ್ಸ್ಟ್ ವರ್ಷನ್ ಓದ್ರಿ, ಮೊದಲನೇ ಅರಸು 3:3. ಯಾರಾದ್ರೂ ಓದ್ರಿ ಬೇಗ. ಹಲೋ, ಗಾಡ್ ಅಪಿಯರ್ ಟು ಸೊಲೊಮನ್ ಯಾವಾಗ?
ಬಿಕಾಸ್ ಇಂಗ್ಲಿಷ್ ಹೇಳ್ತದೆ ಬಹಳ ಬ್ಯೂಟಿಫುಲ್ ಆಗಿ, ದ ಸೊಲೊಮನ್ ಶೋಡ್ ಇಸ್ ಲವ್ ಫಾರ್ ದ ಲಾರ್ಡ್ ಬೈ ವಾಕಿಂಗ್ ಅಕಾರ್ಡಿಂಗ್ ಟು ದಿ ಇನ್ಸ್ಟ್ರಕ್ಷನ್ಸ್. ಹಲೋ, ಸೊಲೊಮೋನನು ದೇವರಿಗೆ ತನ್ನ ಪ್ರೀತಿಯನ್ನ ತೋರಿಸಿದಂತೆ. ಹೆಂಗೆ ತೋರಿಸಿದ ಪ್ರೀತಿ? ಹೂ ಕೊಟ್ಟು ಏನ್ರಿ? ಸೊಲೊಮೋನನು ದೇವರಿಗೆ ಪ್ರೀತಿ ಹೆಂಗೆ ತೋರಿಸಿದ? ರೋಸ್ ಕೊಟ್ಟ? ಮಾತಾಡ್ರಿ. ಹೆಂಗೆ ತೋರಿಸಿದ? ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ತನ್ನ ಪ್ರೀತಿಯನ್ನು ತೋರಿಸಿದ. ದಿಸ್ ಇಸ್ ದ ರೀಸನ್ ವೈ ಗಾಡ್ ಅಪಿಯರ್ ಟು ಸೊಲೊಮನ್. ದೇವರು ಸೊಲೊಮೋನನಿಗೆ ಯಾಕೆ ದೇವರು ಕಾಣಿಸಿಕೊಂಡ್ರು? ದಿಸ್ ಇಸ್ ದ ರೀಸನ್. ಯಾಕೆಂದ್ರೆ ಹಿ ಶೋಡ್ ಇಸ್ ಲವ್. ತನ್ನ ಪ್ರೀತಿಯನ್ನ ದೇವರಿಗೆ ತೋರಿಸಿದ. ಹೆಂಗೆ? ವಿಧೇಯತೆಯಿಂದ. ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಲ್ಲಿ. ತನ್ನ ತಂದೆಯಾದ ದಾವೀದನ ವಿಧಿಗಳನ್ನು ಎಲ್ಲವನ್ನ ಕೈಕೊಂಡು ನಡೆದ್ರಿಂದ ತನ್ನ ಪ್ರೀತಿಯನ್ನು ತೋರಿಸಿದ. ಇವತ್ತು ನೀವ್ ಹೆಂಗ್ ತೋರಿಸ್ತಾ ಇದ್ರಿ ಪ್ರೀತಿ ದೇವರಿಗೆ? ಯಾವಾಗಲೂ ಒಂದಿನ ಸಂಡೆ ಬಂದು ಪರಿಶುದ್ಧರಾಗಿ ಕಾಣಿಸ್ಕೊಂಡಂಗೆ ಇದಾ? ಹಲೋ, ಮಾತಾಡ್ರಿ. ಹೀಗೆ ಕಾಣಿಸ್ಕೊಂಡ್ರ ದೇವರು? ಹೇಳ್ರಿ, ಯಾಕೆ ದೇವರು ಸೊಲೊಮೋನಿಗೆ ಕಾಣಿಸ್ಕೊಂಡ್ರು? ಯಾಕೆ ಕಾಣಿಸ್ಕೊಂಡ್ರು? ನಾನು ಮಾತಾಡ್ಬೇಕಾ? ದೇವರನ್ನು ಅವನು ಪ್ರೀತಿಸ್ತಿದ್ದ. ಹೆಂಗೆ ಪ್ರೀತಿಸ್ತಿದ್ದ? ಹೆಂಗೆ ಪ್ರೀತಿಸ್ತಿದ್ದ? ತಾಂದೇ ಆದ ದಾವೀದನ ವಿಧಿಗಳಂದ್ರೆ ದೇವರು ಏನು ದಾವೀದನಿಗೆ ಹೇಳಿದ್ರೋ ದಾವೀದನು ಸೊಲೊಮೋನಿಗೆ ಹೇಳಿಕೊಟ್ಟ. ಆ ಮಾತುಗಳನ್ನ ಚಾಚು ತಪ್ಪದೆ ಆತನು ವಿಧೇಯನಾದ. ದಿಸ್ ಈಸ್ ದ ಮೇನ್ ರೀಸನ್. ಬೇರೆ ಯಾವ ರೀಸನ್ ಇಲ್ಲ. ಹಾಗಾದ್ರೆ ಇವತ್ತು ದೇವರು ನಿನಗೆ ಕಾಣಿಸ್ಕೊಳ್ತಾನ ಸುಮ್ನೆನಾ? ಮತ್ತೆ ಎರಡನೇ ಟೈಮ್ ಯಾವಾಗ ಕಾಣಿಸ್ಕೊಂಡ್ರು? 9ನೇ ಅಧ್ಯಾಯ ತೆಗಿರಿ, 2ನೇ ವಚನ ಓದ್ರಿ. ಎರಡನೇ ಸಾರಿ ಪ್ರತ್ಯಕ್ಷನಾದನು. ಯಾಕೆ? ಬಿಕಾಸ್ ಬೇಡ. ಯಾಕೆ ಪ್ರತ್ಯಕ್ಷನಾದ ಎರಡನೇ ಸಾರಿ ಅಂದ್ರೆ 3ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೂ ನೀವು ಬೈಬಲ್ ಓದ್ರಿ. ಸೊಲೊಮೋನನು ದೇವರು ಹೇಳಿದ ಎಲ್ಲ ಮಾತುಗಳನ್ನ, ಆಜ್ಞೆ ವಿಧಿಗಳನ್ನ ಕೈಕೊಂಡು ನಡೀತಾ ಇದ್ದ. ತನ್ನ ಪ್ರೀತಿಯನ್ನು ದೇವರಿಗೆ ತೋರಿಸ್ತಾನೆ ಇದ್ದ. ಒಂದು ದಿವಸನೂ ಕೂಡ ದೇವರ ಮಾತಿಗೆ ಅವಿಧೇಯನಾಗಿ ಜೀವಿಸಲಿಲ್ಲ. ದೇವರು ಹೇಳಿದ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದ. ಯಾವ ವಿಷಯದಲ್ಲಿ ಅವಿಧೇಯತೆ ಅನ್ನೋದು ಅವನಲ್ಲಿ ಬರಲೇ ಇಲ್ಲ. ಅಷ್ಟು ವಿಧೇಯನಾದ ಯಾರು? ಸೊಲೊಮೋನ. ಬಿಕಾಸ್ ಆಫ್ ಹಿಸ್ ಒಬಿಡಿಯನ್ಸ್ ಗಾಡ್ ಅಪಿಯರ್ಡ್ ಸೆಕೆಂಡ್ ಟೈಮ್. ಎರಡನೇ ಸಾರಿ ದೇವರು ಅವನಿಗೆ ಪ್ರತ್ಯಕ್ಷನಾಗಿ ಹೇಳ್ತಾರೆ. ಯಾಕಂದ್ರೆ 1ನೇ ವಚನ ಓದ್ರಿ, ಅವನು ದೇವರ ಆಲಯದ ಕೆಲಸವನ್ನು ಪರಿಪೂರ್ಣ ಮಾಡಿ ಮುಗಿಸಿದ. ದೇವರು ಹೇಳಿದ ಇನ್ಸ್ಟ್ರಕ್ಷನ್ ಪ್ರಕಾರನೇ ಎಲ್ಲವನ್ನ ಮಾಡ್ದ. ಒಂದು ಸಹ ದೇವರ ಮಾತಿಗೆ ತಪ್ಪಿ ತನ್ನ ಓನ್ ಐಡಿಯಾದಿಂದ ಮಾಡಲಿಲ್ಲ. ದೇವರು ಏನ್ ಹೇಳಿದ್ರು ಅದನ್ನೇ ಮಾಡ್ದ. ಸೆಕೆಂಡ್ ಟೈಮ್ ಮತ್ತೆ ಅಪಿಯರ್ ಆಗ್ತಾರೆ. ಅಪಿಯರ್ ಆದ್ಮೇಲೆ ಮತ್ತೆ ಏನ್ ಹೇಳ್ತಾರೆ ಗೊತ್ತಾ? ದೇವರು ಅವನಿಂದ ಏನ್ ಬಯಸ್ತಾರೆ ಗೊತ್ತಾ? ನೆಕ್ಸ್ಟ್ ವಚನ ನೀವು ಈಗ ಓದಿ. ಏನ್ ಬಯಸಿದ್ರು? ಎಸ್, 4ನೇ ವಚನ. ದೇವರ ವಾಕ್ಯ ಹೇಳ್ತದೆ, ಮತ್ತೆ ನೀನ್ ಏನ್ ಮಾಡು, ಹೀಗೆ ನನ್ನ ಮಾತನ್ನ ಕೈಕೊಂಡು ನಡೀತಾ ಇರು. ಇದೇ ರೀತಿ ನೀನು ವಿಧೇಯತೆನ ಕಂಟಿನ್ಯೂ ಮಾಡಂದ್ರು. ಬಟ್ ಸಮಸ್ಯೆ, ಅವತ್ತು ದೇವರು ಸೊಲೊಮೋನಿಗೆ ಕಾಣಿಸಿಕೊಂಡ ನಂತರ ಮತ್ತೆ ಯಾವಾಗ್ಲೂ ಸೊಲೊಮೋನಿಗೆ ದೇವರು ಕಾಣಿಸಿಕೊಳ್ಳಿಲ್ಲ. ಯಾಕೆ ಗೊತ್ತಾ? ಯಾವಕ್ಕೆಂದ್ರೆ 9ನೇ ಅಧ್ಯಾಯದ ನಂತರ ಅವನ ಅವಿಧೇಯತೆ ಪ್ರಾರಂಭ ಆಯಿತು. ದೇವರು ಏನೆಲ್ಲ ಮಾಡಬೇಡ ಅಂತ ಅದೆಲ್ಲವನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ. ಯಾರು? ಸೊಲೊಮೋನು. ಅದ ನಂತರ ಒಂದು ದಿವಸನೂ ದೇವರು ಅವನಿಗೆ ಕಾಣಿಸಿಕೊಳ್ಳಲಿಲ್ಲ. ಜಸ್ಟ್ ಬಿಕಾಸ್ ಆಫ್ ಡಿಸೊಬಿಡಿಯನ್ಸ್. ಎರಡನೇ ಸಾರಿ ಕಾಣಿಸ್ಕೊಳ್ಬೇಕಾದ್ರೂ ಕಾರಣ ದೇವರಿಗೆ ಅವನು ವಿಧೇಯನಾಗಿದ್ದ.
ಆದ್ರೆ ಆ ನಂತರ ಅವನಿಗೆ ಕಾಣಿಸ್ಲೇ ಇಲ್ಲ. ಹಾಗಾದ್ರೆ ಪ್ರಿಯರೇ, ವಿಧೇಯತೆ ಅನ್ನೋದು ಎಷ್ಟು ಪ್ರಾಮುಖ್ಯವಾಗಿದೆ ಅರ್ಥ ಮಾಡ್ಕೊಡ್ರಿ. ಅವನ ಲೈಫಲ್ಲಿ ದೇವರ ಪ್ರಸನ್ನತೆನ ಕಳ್ಕೊಂಡ್ಬಿಟ್ಟ ಬಿಕಾಸ್ ಆಫ್ ಡಿಸೊಬಿಡಿಯನ್ಸ್. ಸೌಲನು ಯಾವ ದೊಡ್ಡ ಪಾಪ ಮಾಡ್ಲಿಲ್ರಿ, ದಾವೀದನಷ್ಟು ದೊಡ್ಡ ಪಾಪನೂ ಮಾಡ್ಲಿಲ್ಲ ಸೌಲ. ಜಸ್ಟ್ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡ್ದ. ಏನ್ ಮಾಡ್ದ? ಒಂದೇ ಒಂದು ಮಾತಿಗೆ ಅವಿಧೇಯನಾದ. ನೀನು ಶತ್ರುಗಳ ಪಾಳ್ಯದಿಂದ ಏನು ತಗೊಂಬರ್ಬೇಡ ಅಂದಿದ್ರಷ್ಟೇ. ಎಲ್ಲವನ್ನ, ಮಕ್ಕಳನ್ನು ಹಿಡಿದುಕೊಂಡು ಪಶು ಪಕ್ಷಿಗಳು ಎಲ್ಲರನ್ನ ಏನ್ ಮಾಡು, ಸರ್ವನಾಶ ಮಾಡು, ಯಾರನ್ನು ಉಳಿಸ್ಬೇಡ ಅಂತ ಹೇಳಿದ್ರಷ್ಟೇ. ಇವು ಏನ್ ಮಾಡಿದ? ಎಲ್ಲರನ್ನು ಸರ್ವನಾಶ ಮಾಡಿ ಕೇವಲ ಬಲಿಷ್ಠವಾಗಿ ಪುಷ್ಟವಾಗಿ ಕಂಡಂತ ಕೆಲವು ಎತ್ತುಗಳನ್ನ ನೋಡಿ ಆಸೆ ಆಯ್ತು ಇವನಿಗೆ, ಒಳ್ಳೆ ಬೀಫ್ ಊಟ ಸಿಗ್ತದೆ ಅಂತ ಹೇಳಿ. ಅಷ್ಟೇ. ಅವನೇನ್ ಮಾಡ್ದ? ಸಾಯಿಸದೆ ತಗೊಂಬಂದ. ಒಂದೇ ತಪ್ಪು. ದೇವರು ಅವನನ್ನ ಅರಸತನದಿಂದ ತೆಗೆದು ಹಾಕಿದ. ಎದಕ್ಕೆ? ಅವಿಧೇಯತೆಗೆ. ಜಸ್ಟ್ ಬಿಕಾಸ್ ಆಫ್ ಡಿಸೊಬಿಡಿಯನ್ಸ್. ಹಾಗಾದ್ರೆ ದೇವರಿಗೆ ಏನ್ ಬೇಕಾಯ್ತು? ಅರ್ಥ ಆಯ್ತಾ ನಿಮ್ಗೆ? ಏನ್ ಬೇಕು? ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಪ್ರಿಯರೇ, ಸಣ್ಣದು ಯೋಣ ಈ ಕಡೆ ಹೋಗಪ್ಪ ಅಂದ್ರು, ಇಲ್ಲ ನಾನು ಈ ಕಡೆನೇ ಹೋಗ್ತೇನೆ ಅಂದ್ರೆ ಅಷ್ಟೇ. ಏನು ದೊಡ್ಡ ತಪ್ಪು ಮಾಡ್ಲಿಲ್ರಿ. ಅವನ ಮೂಲಕ ತುಫಾನೆ ಎದ್ದು ಬಿಡ್ತು. ಮೀನಿನ ಒಳಗಡೆ ಇರಬೇಕಾಯ್ತು ಬಿಕಾಸ್ ಆಫ್ ಡಿಸೊಬಿಡಿಯನ್ಸ್. ಹಾಗಾದ್ರೆ ದೇವರು ನಿಮ್ಮಿಂದ ಬಯಸುವಂಥದ್ದು ಒಂದೇ, ಒಬಿಡಿಯನ್ಸ್. ಇದೇನು ಗೊತ್ತಾ? ನಾನು ದೇವರನ್ನ ಪ್ರೀತಿಸ್ತೇನೆ ಅನ್ನೋದಕ್ಕೆ ಗುರುತು. ನಾನು ದೇವರ ಮೇಲೆ ನಂಬಿಕೆ ಇದೆ ಅನ್ನೋದಕ್ಕೂ ಒಂದು ಗುರುತು. ಒಂದನೇ ಗುರುತು, ನಾನು ದೇವರನ್ನ ಪ್ರೀತಿಸ್ತಿದ್ದೇನೆ, ಅದಕ್ಕೆ ನಾನು ವಿಧೇಯನಾಗ್ತೇನೆ. ಎರಡನೇದಾಗಿ, ನನಗೆ ದೇವರ ಮೇಲೆ ಅತಿಯಾದ ನಂಬಿಕೆ ಇದೆ, ಅದಕ್ಕಾಗಿ ನಾನು ವಿಧೇಯನಾಗ್ತೇನೆ. ಅದಕ್ಕಾಗಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಅಬ್ರಹಾಂ. ಅಬ್ರಹಾಮನಿಗೆ ಹೇಳಿದ್ರು, ನೀನು ಒಬ್ಬನೇ ಮಗನನ್ನು ಕೂಡ ನನಗಾಗಿ ಸಮರ್ಪಿಸು. ಎದಕ್ಕೆ? ಇವ್ ವಿಧೇಯನಾಗ್ತಾನೆ ಇಲ್ಲೋ? ವಿಧೇಯನಾಗುವುದು ಬೇಡ ಅಲ್ಲ, ಅವಿಧೇಯರಾಗುವುದು ಬೇಡ. ಅಟ್ಲೀಸ್ಟ್ ಒಂದು ದಿವಸ ರಿಕ್ವೆಸ್ಟ್ ಮಾಡಲಿಲ್ಲ ದೇವರಿಗೆ ಅವನು. ಏನಂತ? ಸ್ವಾಮಿ, ಬೇರೆ ಏನಾರು ಹೇಳು, ಇದೊಂದು ಬೇಡ, ಒಂದೇ ಮಗ, ಇದನ್ ಬಿಟ್ಟು ಬೇರೆ ಏನಾದ್ರೂ ಹೇಳು ಮಾಡ್ತೀನಿ ಅಂತ ಹೇಳಲಿಲ್ಲ. ನಾವು ಹೇಳ್ತಿದ್ವಾ ನೆವಗಳನ್ನ? ಫಸ್ಟ್ ಇದೊಂದು ಬೇಡ, ಬೇರೆ ಏನಾದ್ರೂ ಹೇಳಿ ಎಲ್ಲ ಮಾಡ್ತೇನೆ. ನೋ. ಅಬ್ರಹಾಮ್ ಏನ್ ಮಾಡಿದೆ? ಆಯ್ತು ಸ್ವಾಮಿ, ನೀನು ಏನ್ ಹೇಳಿದ್ರು ರೆಡಿ. ದಿಸ್ ಇಸ್ ಒಬಿಡಿಯನ್ಸ್. ಯಾಕೆ? ಅವನಿಗೆ ಪೂರ್ತಿ ಭರವಸೆ ಇತ್ತು. ಯಾರ ಮೇಲೆ? ದೇವರ ಮೇಲೆ. ಇವತ್ತು ನಿನಗೆ ನಿಜವಾದ ಭರವಸೆ ದೇವರ ಮೇಲೆ ಇದ್ರೆ ನೀನು ಯಾವುದನ್ನು ನೋಡುದಿಲ್ಲ. ದೇವ್ರು ಏನ್ ಹೇಳ್ತಾರೆ ಎಲ್ಲವನ್ನು ಮಾಡ್ತೀವಿ. ಬಟ್ ನಾವು ಮಾಡ್ತಿಲ್ಲ. ಪ್ರೀತಿಸಿ ಅಂದ್ರೆ ಪ್ರೀತಿಸ್ತಿಲ್ಲ, ಕ್ಷಮಿಸಂದ್ರೆ ಕ್ಷಮಿಸ್ತಿಲ್ಲ, ಸುವಾರ್ತೆ ಸಾರದು ಸುವಾರ್ತೆ ಸಾರ್ತಿಲ್ಲ. ಅಲೋ, ನೀವು ಸುವಾರ್ತೆ ಸಾರಿ ಅಂತ ದೇವರ ಆಜ್ಞೆ ಕೊಟ್ಟಿದ್ದು ನಿನ್ನನ್ನ ನೀನ್ ಮಾಡದಿದ್ರೆ ನೀನ್ ನರಕಕ್ಕೆ ಹಾಕ್ತೀನಿ ಅಂತ ಅಲ್ಲ. ನೀನ್ ದೇವರನ್ನ ಪ್ರೀತಿಸಿದ್ರೆ ನೀನ್ ಜನರಿಗೆ ಹೋಗಿ ಸುವಾರ್ತೆ ಸಾರ್ತಿ. ಕರ್ತನ ಮೇಷ್ ತಗೋತಿರ್ತೀವಿ, ತಗೊಳ್ಳುವಾಗ ಯೇಸು ಹೇಳ್ತಾರೆ, ನೀನು ಇದರಲ್ಲಿ ಕೈ ಹಾಕು, ನನ್ನ ದೇಹವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವಷ್ಟು ಸಾರಿ ಏನ್ ಮಾಡ್ಬೇಕು? ಕರ್ತನ ಮರಣವನ್ನು ಆತನು ಬರುವ ತನಕ ಏನ್ ಮಾಡು? ಹೆಂಗೆ ಪ್ರಸಿದ್ಧಿ ಪಡಿಸ್ತೀರಿ? ಹೆಂಗೆ ಹೋಗಿ ಹೇಳ್ತೀರಿ ಜನರಿಗೆ, ಈಗ ಕರ್ತ ನಿನಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ನಿನ್ನನ್ನು ದೇವರು ಪ್ರೀತಿಸ್ತಾನೆ, ಆತನ ಒಂದೊಂದು ರಕ್ತದ ಹನಿ ನಿನಗಾಗಿ ಪ್ರಸಿದ್ಧಿ ಪಡಿಸು ಅಂದ್ರೆ ಪಾಪ್ಯುಲರ್ ಮಾಡ್ತೀರಿ. ಒಬ್ಬ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟ, ಒಂದೇ ವಿಸಿಟಿಂಗ್ ಅಲ್ಲಿ ನಿನ್ನ ಎಲ್ಲ ರೋಗ ಮಾಯ ಆಯ್ತಂದ್ರೆ ಬಿಡ್ತೀರಾ ಪ್ರಸಿದ್ಧಿ ಪಡಿಸೋದನ್ನ? ಏನ್ ಮಾಡ್ತೀರಿ? ಎಲ್ರಿಗೂ ಏನ್ ಹೇಳ್ತೀರಿ? ಇಲ್ಲೊಬ್ಬ ಡಾಕ್ಟರ್ ಇದ್ದಾನೆ, ನೀನ್ ಹೋದ್ರೆ ನಿನಗೆ ರೋಗ ಗುಣ, 100% ಗುಣ ಮಾಡ್ತಿರಲ್ರಿ? ಹೇಳ್ರಿ, ಡಾಕ್ಟರ್ ಬಗ್ಗೆ ಪರಿಚಯ ಮಾಡೋದಿಲ್ವಾ? ಪ್ರಸಿದ್ಧಿ ಪಡಿಸೋದಿಲ್ವ ಅವನ್ನ? ಆದ್ರೆ ಈ ಡಾಕ್ಟರ್ ನರಕದಿಂದಲೇ ಬಿಡುಗಡೆ ಕೊಡ್ತಿದ್ದಾನೆ, ಶಾಪದಿಂದ ಬಿಡುಗಡೆ ಕೊಡ್ತಿದ್ದಾನೆ, ನಿನ್ನ ಪಾಪದಿಂದ ಬಿಡುಗಡೆ ಕೊಡ್ತಿದ್ದಾನೆ, ನಿನ್ನ ಈ ಸತ್ರು ಪರಲೋಕಕ್ಕೆ ನಿನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಈತನ ಬಗ್ಗೆ ಪ್ರಸಿದ್ಧಿ ಪಡಿಸ್ಲಿಕ್ಕೆ ಮನಸ್ಸೇ ಇಲ್ಲ. ಯಾಕೆಂದ್ರೆ ನಾವು ದೇವರನ್ನು ಪ್ರೀತಿಸ್ತಿಲ್ಲ.
ನೀನ್ ದೇವರನ್ನ ಪ್ರೀತಿಸಿದ್ರೆ ಆತನ ಮಾತನ್ನು ಕೇಳ್ತೀಯ. ದೇವರು ಏನೆಲ್ಲ ಹೇಳಿದಾರೋ ನೀವೆಲ್ಲರೂ ಮಾಡ್ತಿದ್ದೀರಾ, ಜಸ್ಟ್ ನಿಮ್ಮನ್ನು ಪರೀಕ್ಷಿಸ್ಕೊಡ್ರಿ. ಒಂದು ವೇಳೆ ನೀವು ಮಾಡ್ತಿಲ್ಲ ಅಂದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ ನೀವು ದೇವರನ್ನ ಪ್ರೀತಿಸ್ತಿಲ್ಲ. ದೇವರನ್ನ ಪ್ರೀತಿಸ್ತಿಲ್ಲ. ಸೌಲ ತನ್ನ ಅರಸುತನವನ್ನ ಕಳ್ಕೊಂಡ. ಯಾಕೆ? ಬಿಕಾಸ್ ಆಫ್ ಡಿಸ್ಒಬಿಡಿಯನ್ಸ್. ಒಂದೇ ಒಂದು ಅವಿಧೇಯತೆಯಿಂದ ತನ್ನ ಅರಸುತನವನ್ನೇ ಆತನು ಕಳ್ಕೊಂಡ. ಹಾಗಾದ್ರೆ ದೇವರು ಯಾರನ್ನ ಆಶೀರ್ವದಿಸ್ತಾರೆ? ಯಾರನ್ನ ಹೇಳ್ರಿ? ವಿಧೇಯರಾಗುವವರನ್ನ ದೇವರು ಹೆಚ್ಚು ಪ್ರೀತಿಸ್ತಾರೆ. ಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ಗಾಡ್ ಬ್ಲೆಸ್ಸಸ್ ಒಬಿಡಿಯಂಟ್. ದೇವರು ವಿಧೇಯರಾಗುವವರನ್ನ ಆಶೀರ್ವದಿಸ್ತಾರೆ. ಹೇಳ್ರಿ. ನೀನ್ ಏನು ಮಾಡ್ಬೇಕಾಗಿಲ್ಲ ಆಶೀರ್ವಾದಕ್ಕಾಗಿ. ನಿಂಗೆ ಸಕ್ಸಸ್ ಬೇಕಾ? ಏನು ಮಾಡ್ಬೇಕಾಗಿಲ್ಲ. ನೀನು 1 ವಾರ ಉಪವಾಸ ಮಾಡ್ಬೇಕು ಸ್ವಾಮಿ, ನೋ. ಉಪವಾಸ ನಿನಗಾಗಿ ಮಾಡು. ನೀನು ಆಶೀರ್ವಾದಕ್ಕಾಗಿ ಉಪವಾಸ ಮಾಡ್ಬೇಕಂತ ಎಲ್ಲರೂ ಬೈಬಲ್ ಬರ್ದದ? ಹೇಳ್ರಿ. ಸಕ್ಸಸ್ ಆಗ್ಬೇಕು, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಸಕ್ಸಸ್ಫುಲ್ ಹೌಸ್ ವೈಫ್ ಆಗ್ಬೇಕು, ಸಕ್ಸಸ್ಫುಲ್ ಮಿನಿಸ್ಟ್ರಿ ಆಗ್ಬೇಕು. 4 ದಿನ ಉಪವಾಸ ಮಾಡಂತಿದ್ಯಾ? ಯೋಶು 1:8 ಹೇಳ್ತದೆ. ಆಮೇಲೆ ಅಷ್ಟೇ. ಇದರಲ್ಲಿ ಬರೆದಿರುವುದನ್ನೆಲ್ಲ ನೀನು ಕೈಗೊಂಡು ನಡೆಯುವುದಾದರೆ, ಅಂದ್ರೆ ನೀನು ದೇವರ ವಾಕ್ಯದಲ್ಲಿರುವ ಎಲ್ಲಾ ಮಾತುಗಳಿಗೆ ವಿಧೇಯರಾಗುವುದಾದರೆ ಕೃತಾರ್ಥನಾಗ್ತೀಯಾ, ಅಂದ್ರೆ ಸಕ್ಸಸ್ಫುಲ್ ಆಗ್ತೀಯಾ, ಸಫಲನಾಗ್ತೀಯಾ. ಆಶೀರ್ವಾದ ನಿನ್ನ ಹಿಂದೆ ಬರ್ತದೆ. ಯಾವಾಗ? ಒಬಿಡಿಯನ್ಸ್. ಹಾಗಾದ್ರೆ ಇವತ್ತು ನನ್ನ ಜೀವಿತದಲ್ಲಿ ಸಮಸ್ಯೆಗಳಿಗೆ ಕಾರಣ ಏನು? ಹೇಳ್ರಿ. ಇವತ್ತು ನನ್ನ ಜೀವಿತದಲ್ಲಿ ಸಮಸ್ಯೆಗಳು ಹೆಚ್ಚಾಗಿದೆ. ಇದಕ್ಕೆ ಕಾರಣ ಯಾರು? ನಾನಾ? ಪಾಸ್ಟ್ರ? ಬಹಳ ಜನ ನಮ್ಮೇಲೆ ಹಾಕ್ತಾರೆ ಬ್ಲೇಮ್. ಗೊತ್ತಾ ನಿಮ್ಗೆ? ನೀವೇ ಹೇಳ್ಕೊಟ್ಟಿಲ್ಲ ನಮಗೆ, ನೀವೇ ಸರಿ ಇಲ್ಲ ಅಂದ್ಬಿಡ್ತಾರೆ ಒಂದೊಂದ್ಸರಿ. ನಾವೇನಾ? ಬಿಕಾಸ್ ಆಫ್ ಯುವರ್ ಡಿಸ್ಒಬಿಡಿಯನ್ಸ್. ನೀನು ದೇವರಿಗೆ ಅವಿಧೇಯನಾಗುವುದರಿಂದ ನಿನ್ನ ಪರಿಸ್ಥಿತಿಗೆ ನೀನೇ ಕಾರಣ, ಬೇರೆ ಏನೂ ಅಲ್ಲ ಪ್ರಿಯರೇ. ನೀನು ವಿಧೇಯನಾಗು. ದೇವರು ಹೇಳಿದ್ರೆ ನೀನು ಕೃತಾರ್ಥನಾಗ್ತೀಯ, ನೀನು ಸಫಲನಾಗ್ತೀಯ, ಆಶೀರ್ವಾದ ನೀನು ಹಿಂದೆ ಬರ್ತದೆ. ಅದೇ ಹೇಳ್ತದೆ ಯಾವುದು? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ನೀನು ನನ್ನ ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆಯುವುದಾದ್ರೆ ಈ ಕೆಳಗಿನ ಎಲ್ಲ ಆಶೀರ್ವಾದಗಳು ನಿನಗೆ. ಆಶೀರ್ವಾದ ಆಟೋಮೆಟಿಕ್ ಬರ್ತದೆ. ಎದರಿಂದ? ಬಿಕಾಸ್ ಆಫ್ ಒಬಿಡಿಯನ್ಸ್. ಎಷ್ಟು ಆಶೀರ್ವಾದ ಇದೆ ಅಲ್ಲ ಅದರಲ್ಲಿ? ಭಯಂಕರ ಆಶೀರ್ವಾದ ಇದೆ. ಅದ್ರ ಜೊತೆಗೆ ಶಾಪನೂ ಇದೆ. ಒಂದು ವೇಳೆ ನೀನು ಕೈಕೊಂಡು ನಡೆದಿದ್ರೆ ಇವೆಲ್ಲ ನಿನಗೆ ಬರ್ತದೆ. ನಡೆದ್ರೆ ಇವೆಲ್ಲ ಆಗ್ತದೆ. ಸಕ್ಸಸ್ಸು, ಬ್ಲೆಸ್ಸಿಂಗ್ಸು ಇವೆಲ್ಲ ನಮ್ಮ ಹಿಂದೆ ಬರ್ತದೆ. ಬಟ್ ಯಾವಾಗ ಅಂದ್ರೆ ಓನ್ಲಿ ಒಬಿಡಿಯನ್ಸ್. ಆದರೆ ನಿನ್ನ ವಿಧೇಯತೆ ಆಶೀರ್ವಾದಕ್ಕಾಗಿ ಇರಬಾರ್ದು. ನಿನ್ನ ವಿಧೇಯತೆ ಸಕ್ಸಸ್ಫುಲ್ ಆಗುವುದಕ್ಕಾಗಿ ಇರಬಾರ್ದು. ನಿನ್ನ ವಿಧೇಯತೆ ಎದಕ್ಕಿರಬೇಕು? ನಿನ್ನ ವಿಧೇಯತೆ ಎದಕ್ಕಿರಬೇಕು? ಆಶೀರ್ವಾದಕ್ಕಾಗಿಯಾ? ದೇವರನ್ನ ನಾನು ಪ್ರೀತಿಸ್ತೇನೆ, ಅದಕ್ಕೆ ನಾನು ವಿಧೇಯನಾಗ್ತೇನೆ. ಪಕ್ಕದವ್ರಿಗೆ ಹೇಳು, ನಾನು ದೇವರನ್ನ ಪ್ರೀತಿಸ್ತೇನೆ, ಅದಕ್ಕಾಗಿ ಇನ್ನು ಮುಂದೆ ವಿಧೇಯನಾಗ್ತೇನೆ. ನಿನ್ ಮಾತು ಪಕ್ಕದವ್ರಿಗೆ ಹೇಳ್ತಿಲ್ಲ, ದೇವರ ಮುಂದೆ ಹೇಳ್ತಿದ್ದೀರಿ. ನೀನು ನಿಜವಾಗಿ ದೇವರನ್ನ ಪ್ರೀತಿಸಿದ್ರೆ ದೇವರ ಮಾತನ್ನು ಕೈಗೊಂಡು ನಡೀರಿ. ಒಂದು ವೇಳೆ ನೀವು ಇನ್ನು ಮಟ್ಟ ಕೈಗೊಂಡು ನಡೀತಾ ಇಲ್ಲ ಅಂದ್ರೆ ಅರ್ಥ ನೀವು ದೇವರನ್ನ ಇನ್ನೂ ಪ್ರೀತಿಸ್ತಿಲ್ಲ. ಓಕೆ, ಮುಂದಿನ ವಾರ ನಾನು ವಿಧೇಯತೆ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಅದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.